ಬೆಳ್ಳಂಬೆಳಗ್ಗೆ ಇವತ್ತು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಅತಿ ದೊಡ್ಡ ದಾಳಿ ಮಾಡೋ ಮೂಲಕ ಭ್ರಷ್ಟರ ನಿದ್ದೆಗೆಡಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಎದುರಾಗಿತ್ತು ಶಾಕ್. ಕಾರಣ ಅವರ ಮನೆಯ ಬಾಗಿಲಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿದ್ರು. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೇಡ್ ಆಗಿದೆಯಂತೆ, ಆದರೆ ಬಾಗಲಕೋಟೆಯಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿಯಾಗಿದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ಮನೆ ಮತ್ತು ಕಚೇರಿಯ ಮೇಲೆ ದಾಳಿ ಮಾಡಿದ್ದು, ನರಗುಂದದಲ್ಲಿರುವ 2 ಮನೆ, ಬಾಗಲಕೋಟೆಯ ಕಚೇರಿಯ ಮೇಲೆ ದಾಳಿಯಾಗಿದೆ. ಶ್ಯಾಮ್ ಸುಂದರ್ ಮಾರುತಿ ಕಾಂಬಳೆ ಮನೆ ಮತ್ತು ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು, ಲೋಕಾಯುಕ್ತ ಎಸ್ಪಿ ಮಲ್ಲೇಶಿ ನೇತೃತ್ವದಲ್ಲಿ ಈ ದಾಳಿಯಾಗಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಪ್ರಮುಖವಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದು ನಿಮಗೆಲ್ಲ ಗೊತ್ತು. ಜನಸಾಮಾನ್ಯರಿಂದ ಅತಿ ಹೆಚ್ಚಿನ ದೂರುಗಳು ಒಬ್ಬ ಅಧಿಕಾರಿಯ ವಿರುದ್ಧ ಹೋದಾಗ ಅವರ ಚಲನವಲನ ಜೊತೆಗೆ ಆಸ್ತಿ ವಿವರ ಇದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿಯೇ ಸಖತ್ ಪ್ಲಾನಿಂಗ್ ಅಲ್ಲಿ ಈ ದಾಳಿಗಳಾಗುತ್ತೆ. ಹಾಗಾಗಿ ಇಲ್ಲೂ ಕೂಡ ಆದಾಯಕ್ಕಿಂತ ಮೀರಿ ಅತಿ ಹೆಚ್ಚಿನ ಆಸ್ತಿ ಸಂಪಾದನೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಆದಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ನೀವು ಆಸ್ತಿ ಮಾಡಿದ್ರಿ ಅದ್ರ ಬಗ್ಗೆ ವಿವರ ಕೊಟ್ರೆ ಓಕೆ, ಅದನ್ನ ಮೀರಿ ಆಸ್ತಿ ಮಾಡಿರ್ತಾರಲ್ಲ, ಅದನ್ನ ಮೀರಿ ದುಡ್ಡು ಇರುತ್ತಲ್ಲ, ಅದೆಲ್ಲದಕ್ಕೂ ಕೂಡ ಮತ್ತೆ ದಾಖಲೆಗಳನ್ನು ಒದಗಿಸಬೇಕಾಗುತ್ತೆ. ಸೊ ಮಧ್ಯಾಹ್ನದ ಹೊತ್ತಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಏನೇನು ಸಿಕ್ತು ಅಂತ.